ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಸನ್ರೈಸ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 118ನೇ ಜನ್ಮದಿನ ಆಚರಣೆ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರಾದ ಮುನಿನಾರಾಯಣ್ ನೇತೃತ್ವ ಹಾಗೂ ಶ್ರೀ ಡಾಕ್ಟರ್ ಆರೋಢ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಬೆಂಗಳೂರು ಅಧ್ಯಕ್ಷರಾದ ಆನಂದ್, ಕಾರ್ಯಾಧ್ಯಕ್ಷರಾದ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು, ಶಂಕರ್, ಜಯಮ್ಮ, ಸುಮಾ, ಜಯಲಕ್ಷ್ಮಿ, ಶಾರದಾ, ಸಾವಿರಾರು ಜನ ಅಂಬೇಡ್ಕರ್ ಸೇನಾನಿಗಳೊಂದಿಗೆ ತಗಚುಗುಪ್ಪೆಯ ಮುಖ್ಯ ರಸ್ತೆಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಪಟಾಕಿ ಸಿಡಿಸಿ ತಮಟೆ ವಾದ್ಯಗಳೊಂದಿಗೆ ರಾಮಯ್ಯನಪಾಳ್ಯದಲ್ಲಿರುವ ಅಂಬೇಡ್ಕರ್ ಪ್ರತಿಷ್ಠಾನದ ಕೇಂದ್ರ ಕಚೇರಿಯ ಬಳಿಗೆ ಅದ್ದೂರಿ ಮೆರವಣಿಗೆ ಮೂಲಕ ಆಗಮಿಸಲಾಯಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಂಜಾರ ನಿಗಮದ ಅಧ್ಯಕ್ಷರಾದ ಗೋವಿಂದರಾಜ್, ಜನಾಂದೋಲನ ಸಂಘಟನೆಯ ಅಧ್ಯಕ್ಷರಾದ ಮರಿಯಪ್ಪ, ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಅಧ್ಯಕ್ಷರಾದ ಗೌತಮ್ ವೆಂಕಿ, ಆತ್ಮಾನಂದ, ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರ ಮುಖಂಡರುಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಅಂಬೇಡ್ಕರ್ ಅನುಯಾಯಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಆಗ ಮಾತ್ರ ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳಾಗಬಲ್ಲೆವೇ ಹೊರತು ಅಂಬೇಡ್ಕರ್ ಹುಟ್ಟಿದ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಅಂಬೇಡ್ಕರ್ ಸಮಾನ ಅಂತ ಹೇಳಲಿಕ್ಕಾಗೋದಿಲ್ಲ. ಬಸವಣ್ಣನ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬಸವಣ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಶಂಕರಾಚಾರ್ಯ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಆದರ್ಶ ನಡತೆ ಮತ್ತು ವಿಚಾರಧಾರೆಗಳಿಂದ ಶ್ರೇಷ್ಠ ಆಗ್ತಾನೆ ಹೊರತು ಹುಟ್ಟಿನ ಜಾತಿಯಿಂದ ಶ್ರೇಷ್ಠನಾಗಲಿ ಕನಿಷ್ಠನಾಗಲಿ ಅನಿಸೋದಿಲ್ಲ. ವೇದಿಕೆಯಲ್ಲಿ ಮಾತನಾಡಿರ್ತಕ್ಕಂತಹ ಮಹಾನುಭಾವರು ಅನೇಕ ವಿಚಾರಗಳನ್ನ ಹೇಳಿದರು. ಕೆಲವನ್ನ ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ಅನಿಸ್ತದೆ. ಇದನ್ನು ನಾವು ಜಾತಿಗೆ ಅಂಟಿಸುವ ಅವಶ್ಯಕತೆ ಇಲ್ಲ. ದೇವತೆಗಳು ಜಾತಿಗೆ ಸಂಬಂಧಪಟ್ಟಿಲ್ಲ. ನೋಡಿ, ನಾವು ಹಿಂದೂ ಧರ್ಮ, ಸುಮ್ಮನೆ ಇಲ್ಲಿ ಒಂದು ಮಾತು ಬಂತದು, ನಾವು ಹಿಂದೂಗಳಲ್ಲ ಅನ್ನುವಂಥ ಮಾತು ಬಂತು. ಯಾಕೆ ಈ ಮಾತು ಬರ್ತದೆ ಅಂದ್ರೆ, ಪುರೋಹಿತ ಶಾಹಿಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಾಶ್ರಮ ಭೇದಗಳನ್ನ ಸೃಷ್ಟಿಸಿ ಇವುಗಳಲ್ಲಿ ಮೇಲು ಕೀಳು ಭಾವ ವಿಷಬೀಜವನ್ನು ಬಿತ್ತಿ ನಾವು ಮೇಲ್ವರ್ಗದವರು ಅನಿಸಿಕೊಂಡವರು, ಕೆಳವರ್ಗದವರು ಅಂತ ಅನಿಸಿಕೊಂಡವರನ್ನ ತುಳಿದು ಆಡಿದ್ರಲ್ಲ, ತುಳಿಸಿಕೊಂಡವರ ರೋಷದ ಧ್ವನಿ ನಾವು ಹಿಂದೂಗಳಲ್ಲ ಅನ್ನೋದು. ಆದ್ರೆ ಹಿಂದೂ ಧರ್ಮದ ಜೀವಾಳ ವೇದಗಳು, ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ನೊರೆಯನ್ನು ಕಂಡು ನೀರನ್ನು ಅಳೆಯೋದಲ್ಲ. ನೊರೆ ಆಗಿರ್ತದಲ್ಲ, ಆ ನೊರೆಯನ್ನು ಕಂಡು ನೀರನ್ನು ಅಳಿಲಿಕ್ಕೆ ಆಗೋದಿಲ್ಲ. ನಿಜವಾದ ನೀರನ್ನು ನೋಡಿ ನೀರಿನ ಸತ್ವವನ್ನು ಅಳಿಬೇಕಾಗ್ತದೆ. ನೀರಿಗೆ ನೀವು ಸಕ್ಕರೆ ಹಾಕಿದ್ರೆ ಸಿಹಿ ಆಗ್ತದೆ, ಉಪ್ಪು ಹಾಕಿದ್ರೆ ಉಪ್ಪು ಆಗ್ತದೆ, ಖಾರ ಬೆರೆಸಿದ್ರೆ ಖಾರ ಅನ್ನಿಸ್ತದೆ, ಸೋಪ್ ಪೌಡರ್ ಬೆರೆಸಿ ಕಲಿಕಿದ್ರೆ ಸೋಪಿನ ವಾಸನೆ ಇರ್ತದೆ. ಹಾಗಂತ ನೀರು ಸೋಪು ವಾಸನೆದ, ನೀರು ಸಿಹಿ ರುಚಿದ, ನೀರು ಸುಣ್ಣದ ರುಚಿದ, ಇವೆಲ್ಲವುಗಳಿಗೆ ಹೊರತಾದಂಥ ಬೆರಕೆ ಇಲ್ಲದ ನೀರು, ಶುದ್ಧ ನೀರು, ಅದನ್ನು ನೀವು ಕುಡಿದು ಅದರ ರುಚಿಯನ್ನ ತೀರ್ಮಾನಿಸಬಹುದೇ ಹೊರತು ಬೆರಕೆಯನ್ನು ಇಟ್ಕೊಂಡು ನೀರಿನ ರುಚಿಯನ್ನ ತೀರ್ಮಾನಿಸುವುದು ತಪ್ಪು ಅನಿಸ್ತದೆ. ಒಂದು ದೇವಸ್ಥಾನ ಕಟ್ಟಿದ್ರೆ ಬರೀ ಭಿಕ್ಷುಕರೇ ಉಟ್ಕೊಳ್ತಾರೆ, ಒಂದು ಶಾಲೆಯನ್ನ ಕಟ್ಟಿದ್ರೆ ಗ್ರಾಜುಯೇಟ್ಸ್ ಗಳು ಬರ್ತಾರೆ ಅಂತ. ನೋಡಿ, ಅದೇ ಮಾತು.
ನಾವೇನು ಎಲ್ಲೂ ಹೊಸದಾಗಿ ಹೇಳ್ಬೇಕಾಗಿಲ್ಲ. ನಮಗಾಗಿ ಚಿಂತಕರು, ಸಾಧಕರು ತುಂಬಾ ಕೆಲಸ ಮಾಡಿ ಹೋಗಿದ್ದಾರೆ. ಅವ್ರು ಹೇಳಿರೋಂಥ ಮಾತುಗಳು, ಅವ್ರು ಸಾಧಿಸಿರೋ ಅಂಥದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಸಾಕು, ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ಮಕ್ಕಳು ಬೆಳಿಬಹುದು ಅನ್ನೋದಕ್ಕೆ ಬಾಬಾ ಸಾಹೇಬರು ಕಾರಣ. ಬಾಬಾ ಸಾಹೇಬ್ರ ಜಯಂತಿ 134ನೇ ವರ್ಷದ ನಾವು ಆಚರಣೆ ಮಾಡ್ತಿದ್ರು ಕೂಡ ನಮ್ಮ ಸಮುದಾಯಗಳು, ತಳ ಸಮುದಾಯಗಳು 98% ಜನ ನಾವೆಲ್ಲ ತಳ ಸಮುದಾಯಗಳೇ ಇದ್ದೀವಿ. 2% ಜನ ನಮ್ಮನ್ನ ಶಿಕ್ಷಣದಿಂದ ವಂಚಿಸಿದ್ರು. ಸಾವಿರಾರು ವರ್ಷಗಳು ಆ ನಂತರದಲ್ಲಿ ಬಾಬಾ ಸಾಹೇಬರಂತಹ ಮಹನೀಯರಿಂದ ನಮ್ಮ ಶಿಕ್ಷಣದ ಕಡೆ ಬರೋ ಹಾಗಾಯ್ತು ಅನ್ನೋದು ಬಹಳ ಪ್ರಮುಖ. ಆಗ ಸಂವಿಧಾನ ಅನ್ನೋದು ಇರಲಿಲ್ಲ. ರಾಜ ಏನ್ ಹೇಳ್ತಾನೆ ಅಥವಾ ಮಂತ್ರಿ ಏನ್ ಹೇಳ್ತಾನೆ ಅದೇ ಸಂವಿಧಾನ ಆಗ್ತಾ ಇತ್ತು. 47 ನಂತರ ನಮಗೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶದ ಗಣ್ಯ ವ್ಯಕ್ತಿಗಳು, ಇಂಗ್ಲೆಂಡ್ನ ಐವರ್ ಜೆನ್ನಿ ಅಂತ ಆತ ಸಂವಿಧಾನ ತಜ್ಞ, ಆತನ ಹತ್ರ ಹೋಗ್ತವೆ, ಸ್ವಾಮಿ ನಮಗೆ ಸ್ವತಂತ್ರ ಬಂದಾಯ್ತು, ನಮಗೊಂದು ಸಂವಿಧಾನ ಬರ್ಕೊಡಿ ನೀವು ಅಂತ. ಆತ ಹೇಳ್ತಾನೆ, ಅಯ್ಯೋ ಮುಟ್ಟಾಳ, ನಿಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ, ನನಗೆ ನಿಮ್ಮ ದೇಶಕ್ಕೆ ಸಂವಿಧಾನ ಬರೆಯಕ್ಕಾಗಲ್ಲ, ನೀವು ಹೋಗಿ ಬಾಬಾ ಸಾಹೇಬ್ರನ್ನ ಕೇಳಿ. ಆಗ ಇವರು ವಾಪಸ್ ಬರ್ತಾರೆ. ಈ ವಿಷಯ ಗಾಂಧಿಯವರಿಗೆ ಗೊತ್ತಾಗ್ತದೆ, ಅವರು ಕೂಡ ಬೈತಾರೆ, ಅಲ್ವೇ ನೀವೆಲ್ಲರೂ ಯಾಕೆ ಅಲ್ಲಿಗೆ ಹೋದ್ವಿ. ಆಗ ಬಾಬಾ ಸಾಹೇಬರು ಸತತವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತವಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಒಂದು ಸಂವಿಧಾನ ಬರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಶ್ರೀಯುತ ಹಿರಿಯ ಅಜ್ಜ ದಿವಂಗತ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಸ್ಥಳೀಯ ಪಂಚಾಯಿತಿ ಹಾಗೂ ಹಿರಿಯರ ನಾಗರಿಕರ ಆಶೀರ್ವಾದದಿಂದ ಇವತ್ತು ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮ ಸದಾಕಾಲ ನಡೀಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಸಂವಿಧಾನದಲ್ಲಿ ಅಡಕ ಮಾಡಿದ್ದಾರೆ. ಶೋಷಿತರ ಪರವಾಗಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು, ಎಲ್ಲರ ಪರವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು. ಯಾವುದೇ ಜನಾಂಗಕ್ಕೆಲ್ಲ ಸೀಮಿತವಾಗಿಲ್ಲ, ಯಾವುದೇ ಧರ್ಮಕ್ಕೂ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಸಾವಿರಾರು ಜಾತಿಗಳು, ನೂರಾರು ಧರ್ಮಗಳು ಇರುವಂಥ ದೇಶ ನಮ್ಮದು. ಈ ದೇಶದಲ್ಲಿ ಎಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಎಲ್ಲರೂ ಸಹ ಸಮಾನತರಾಗಿರಬೇಕು, ಎಲ್ಲರೂ ಸಹ ಆಶ್ರಯವಂತರಾಗಬೇಕು, ಎಲ್ಲರೂ ಸಹ ವಿದ್ಯಾವಂತರಾಗಬೇಕು, ಎಲ್ಲರೂ ಸಹ ಉದ್ಯೋಗವಂತರಾಗಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವತ್ತಿನ ದಿವಸನೇ ಕೊಟ್ಟಿದ್ದಾರೆ. ಇನ್ನೂ ಸಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇನ್ನೂ 40% ಇನ್ನೂ ಕಾರ್ಯಗತಕ್ಕೆ ಬಂದಿಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರುವಂಥ ಆಶಯಗಳನ್ನು, ಬಡಪರವಾದಂಥ ಆಶಯಗಳನ್ನು, ವಿದ್ಯಾವಂತರ ಪರವಾದಂಥ ಆಶಯಗಳನ್ನು ರೂಢಿಗೆ ತಂದು ಜನಗಳಿಗೆ ಅನುಕೂಲ ಕಲ್ಪಿಸಬೇಕು ಅಂತೇಳಿ ನಾವು ಇವತ್ತು ದಿವಸ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಏನು 118ನೇ ಜನ್ಮದಿನಾಚರಣೆ ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳದು, ಅವರು ಈ ನಾಡಿನ ಕಟ್ಟಿದಂತಹ ಕಣ್ಮಣಿ, ಈ ನಾಡಿನಲ್ಲಿರೋಂಥ ಲಕ್ಷಾಂತರ ಜನಗಳಿಗೆ ಊಟದ ಅನ್ನದಾನ ಮಾಡಿಕೊಟ್ಟವರು, ಆಶ್ರಯ ಕೊಟ್ಟವರು, ವಿದ್ಯಾದಾನ ಕೊಟ್ಟವರು. ಲಕ್ಷಾಂತರ ಜನರು ಇವತ್ತಿನ ದಿವಸ ಏನಾದರೂ ಉದ್ಯೋಗದಲ್ಲಿದ್ದಾರೆ ಅಂದರೆ ಅದು ಶಿವಕುಮಾರ ಸ್ವಾಮೀಜಿಯವರಿಂದ. ಶಿವಕುಮಾರ ಸ್ವಾಮೀಜಿಯವರು ಮತ್ತೊಮ್ಮೆ ಹುಟ್ಟು ಬಂದು ಈ ನಾಡನ್ನ ಕಟ್ಟಬೇಕು ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಪ್ರತಿಷ್ಠಾನದ ವತಿಯಿಂದ ಜನ್ಮದಿನಾಚರಣೆ ಪುಣ್ಯಸ್ಮರಣೆ ಕಾರ್ಯಕ್ರಮನ ನಾವು ಮಾಡ್ತಾನೆ ಇರ್ತೀವಿ. ಅಂಥ ವ್ಯಕ್ತಿಗಳನ್ನ ನಿರಂತರವಾಗಿ ನೆನೆಸ್ಕೊಂಡಾಗ ಮಾತ್ರ ನಾವು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜನಕ್ಕೆ ಏನಾದರೂ ಕೊಡುವಂಥ ಕೆಲಸ ನಾವು ಮಾಡ್ಬೋದು ಅಂತ ಅರ್ಥ ಇವತ್ತು ದಿವಸ ನಾವು ಹಲವಾರು ಸಂಘ ಸಂಸ್ಥೆಗಳು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ದಿವಸ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹಾಗೂ ಸ್ವಾಮೀಜಿಯವರ 118ನೇ ಜನ್ಮದಿನಾಚರಣೆಗೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳಿಗೂ, ಸ್ಥಳೀಯ ಹಿರಿಯ ಮುಖಂಡರುಗಳಿಗೂ, ಆನಂದು, ಲಿಂಗರಾಜು, ಮೂರ್ತಿ, ಇವರೆಲ್ಲ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಮುನಿರಮ್ಮ, ಜಯಮ್ಮ ಇವರೆಲ್ಲ ಸಹ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದ ಹೇಳ್ತೀನಿ. ಮತ್ತು ಏನು ನಮಗೆಲ್ಲ ಪ್ರೋತ್ಸಾಹ ಕೊಡುವಂತಹ ಪತ್ರಿಕಾ ವರ್ಗದವರು ಬಂದಿದ್ದೀರಾ, ನಿಮಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ಪೊಲೀಸ್ ಇಲಾಖೆಯವರು ಸಹ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾತೆ.